ನೋಡ್ಕೊಳ್ಳಿ. In a consignment of electrical lamp, 5% are defective. If a random sample of 8 lamps are inspected, what is the probability that one or more lamps are defective? ಇಲ್ಲೇನು ಮಾಡಬೇಕು, ಫಸ್ಟು we have n is equal to 8 and p is 5%. 5% ಅಂದರೆ ಇಲ್ಲಿ ನೋಡಿ ಹೊಡೆಯೋದು ಯಾವ ಥರ, 5 ನೋಡಿ ಶಿಫ್ಟು ಓಪನ್ ಬ್ರಾಕೆಟ್ ಇದೆಲ್ಲ ಹೊಡೆದ್ರೆ 5% ಬರುತ್ತೆ. ಈಕ್ವಲ್ ಹೊಡಿತೀನಿ ಎಷ್ಟು, 1/20. p is equal to 1/20 ಅಥವಾ 5/100 ಹೊಡೆದ್ರು ಅದೇ ಬರೋದು. ಇಲ್ಲಿ ನೋಡಿ 5/100 1/20. ಈಗ q ಅಂದರೆ 1 - p. ಅಂದರೆ 1 - 1/20 19/20. ಈಗ ಫಾರ್ಮುಲಾ ಪಿ ಆಫ್ ಎಕ್ಸ್ ಅಂದರೆ ಎನ್ ಸಿ ಎಕ್ಸ್ ಪಿ ಪವರ್ ಎಕ್ಸ್ ಕ್ಯೂ ಪವರ್ ಎನ್ ಮೈನಸ್ ಎಕ್ಸ್. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಎಷ್ಟು 8 ಸಿ ಎಕ್ಸ್ 1/20 ಪವರ್ ಎಕ್ಸ್ 19/20 ಪವರ್ 8 - ಎಕ್ಸ್. ಈಗ ನಮ್ಗೆ ಬೇಕಾಗಿರೋದೇನು, what is the probability that one or more lamps are defective? Sorry, what is the probability that one or more lamps are ಅಂದರೆ greater than or equal to 1? Probability of one or more ಅಂದರೆ p of x greater than or equal to 1. 1 ಇಂದ ಹಿಡಿದು 8 ಗಂಟ. ಇದನ್ನ ಬೇಕಾದರೆ ಯಾವ ಥರ ಬರಿಬೋದು, 1 - p of 0. ನೋಡಿ ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನಿಮಗೆ. p of 0 ಪ್ಲಸ್ p of 1 ಪ್ಲಸ್ p of 2 ಅಪ್ ಟು p of n ಯಾವಾಗಲೂ 1. n ಎಷ್ಟು 8. ನಮ್ಗೆ ಬೇಕಾಗಿರೋದು 1ಗಿಂತ ಜಾಸ್ತಿ ಅಂದರೆ ಈ ವ್ಯಾಲ್ಯೂ ಬೇಕು ನಮಗೆ. ಈಗ ನೋಡಿ ಈ ವ್ಯಾಲ್ಯೂ ಬೇಕು ಅಂದರೆ ಇದನ್ನ ರೈಟಲ್ಲಿ ಕಳಿಸಿದ್ರೆ ಅದೇ ವ್ಯಾಲ್ಯೂ ಸಿಗ್ಬಿಡುತ್ತೆ ನಿಮಗೆ. ಅಂದರೆ ಪಿ ಆಫ್ 1 ಪ್ಲಸ್ ಪಿ ಆಫ್ 2 ಪ್ಲಸ್ ಪಿ ಆಫ್ 8 ಆ್ಯಡ್ ಮಾಡಿದ್ರು ಒಂದೇ, ಅಥವಾ 1 - ಪಿ ಆಫ್ 0 ಮಾಡಿದ್ರು ಒಂದೇ. ಇದು ಮಾಡೋದು ಬೆಸ್ಟಾ ಇದು ಬೆಸ್ಟಾ ಇದು ನೋಡ್ಕೊಳ್ಳಿ ನೀವೇ. ಇದು ಕಡಿಮೆ ಇರುತ್ತೆ, ಬರೀ ಪಿ ಆಫ್ 0 ಮಾಡಿದ್ರೆ ಸಾಕು. ಈಗ ನೋಡಿ 1 - ಪಿ ಆಫ್ 0 ಅಂದರೆ ಇಲ್ಲಿ ಎಕ್ಸ್ ಜಾಗದಲ್ಲಿ 0 ಆಗಬೇಕು. 8C0 1/20 ಪವರ್ 0 ನೆಕ್ಸ್ಟ್ 19/20 ಪವರ್ 8 - 0. ನೋಡಿ ಕ್ಯಾಲ್ಸಿಲಿ ಇದನ್ನ ಮಾಡಿ 1 - 8 ಫಸ್ಟ್ 8C0 ಇದು ಮಾಡ್ಕೊಬಿಡೋಣ. 8 ಶಿಫ್ಟ್ ಡಿವೈಡ್ 0 ಇಂಟು 1/20 ಪವರ್ 0 1/20 ಪವರ್ 0 ಇಂಟು 19/20 ಪವರ್ 8 - 0. ಆನ್ಸರ್ 0.6634. 1 - 0.6634 ಅಥವಾ 1 - 6634 ಬಂದು 0.3366 ಆನ್ಸರ್ ಅಷ್ಟೇ. ನೆಕ್ಸ್ಟ್ ಕ್ವಶನ್. Next question. The probability that a person aged 60 years will live up to 70 is 6.65, and what is the probability that out of 10 person aged 60 at least 7 of them live up to 70? ಈಗ ಹೆಂಗೆ ಮಾಡಬೇಕು ಇದನ್ನ ನೋಡ್ಕೊಳ್ಳಿ. ಮೇನು ಇಲ್ಲಿ ಎನ್ ಇಂಪಾರ್ಟೆಂಟ್, ಎನ್ನು 10% ಇದೆಯಲ್ಲ ಅದು. ಪಿ ಬಂದು 0.65. ಬೇಕಾದ್ರೆ ಇಲ್ಲಿ ಬರ್ಕೊಳ್ಳಿ. ಪ್ರಾಬಿಲಿಟಿ ಆಫ್ a
a person aged 60 ಇರೋ ಪರ್ಸನ್ 70 ಇಯರ್ ಗಂಟ ಜೀವಂತ ಆಗಿರೋಕ್ಕೆ ಚಾನ್ಸಸ್. ಪ್ರಾಬಿಲಿಟಿ ಆಫ್ ಎ ಪರ್ಸನ್ ಏಜ್ಡ್ 60 ವಿಲ್ ಲಿವ್ ಅಪ್ ಟು 70. ಈಗ ಇದಾದ್ಮೇಲೆ ಕ್ಯೂ ಈಸ್ ಈಕ್ವಲ್ ಟು 1 ಮೈನಸ್ ಪಿ. ಕ್ಯೂ ಈಸ್ ಈಕ್ವಲ್ ಟು ವಾಟ್ ಈಸ್ ಪಿ? ಇದನ್ನ ಸ್ಮಾಲ್ ಪಿ ಬರೆದ್ರೆ ಒಳ್ಳೆಯದು. 0.65. ಕ್ಯೂ ಈಸ್ 1 ಮೈನಸ್ 0.65 ಮಾಡಬೇಕು. 1 ಮೈನಸ್ 0.65 ಎಷ್ಟು ಬರುತ್ತೆ? 0.35 ಬರುತ್ತೆ. ಈಗ ಫಾರ್ಮುಲಾ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎನ್ ಸಿ ಎಕ್ಸ್ ಪಿ ಪವರ್ ಎಕ್ಸ್ ಕ್ಯೂ ಪವರ್ ಎನ್ ಮೈನಸ್ ಎಕ್ಸ್. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವಾಟ್ ಈಸ್ ಎನ್? 10, ಪಿ 0.65, ಕ್ಯೂ ಬಂದು 0.35 ಪವರ್ 10 ಮೈನಸ್ ಎಕ್ಸ್. ಈಗ ಇದಾದ ತಕ್ಷಣವೇ ಇಲ್ಲಿ ಎನ್ ಪಿ ಮತ್ತು ಕ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆಮೇಲೆ ಅಟ್ಲೀಸ್ಟ್ 7 ಅಂದರೆ ಪಿ ಆಫ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 7 ಅಂದರೆ ಪಿ ಆಫ್ 7, ಪಿ ಆಫ್ 8, ಪಿ ಆಫ್ 9 ಎಷ್ಟು? ಎನ್ 10 ಇರೋದು 10 ಗಂಟ ಬರೀಬೇಕು. ಅಟ್ಲೀಸ್ಟ್ ಅಂದರೆ 7ಇಂದ ಹಿಡಿದು ಎನ್ ಗಂಟ ತಗೋಬೇಕು. ಈಗ 7ಗೆ ಇಲ್ಲಿ ನೋಡಿ ಇದನ್ನ ಟೈಪ್ ಮಾಡ್ಕೊಬೋಣ. 10 ಶಿಫ್ಟ್ ಡಿವೈಡ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಇಂಟು 0.65 ಪವರ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಇಂಟು 0.35 ಪವರ್ ಆಲ್ಫಾ 10 ಮೈನಸ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್. ಇಷ್ಟು ಹೊಡೆದ್ರೆ ಈ ಥರ ಸೇಮ್ ಬರುತ್ತೆ. 10cx 0.6 ಪವರ್ ಎಕ್ಸ್ 0.35 ಪವರ್ 10 ಮೈನಸ್ ಎಕ್ಸ್. ಕ್ಯಾಲ್ಕುಲೇಟ್ ಇಲ್ಲಿ ಎಕ್ಸ್ ಏನು ಬೇಕೋ ಅದನ್ನ ಹಾಕ್ಕೊಂಡು ಹೋಗೋಣ. ನಿಮಗೆ ಫಸ್ಟ್ ಎಕ್ಸ್ 7 ಹಾಕಿ. 7ಗೆ 0.2522, ಎಕ್ಸ್ 8ಗೆ 0.17. ನೋಡಿ 4 ಡೆಸಿಮಲ್ ಬೇಕಾದರೆ ಶಿಫ್ಟ್ ಫಿಕ್ಸ್ ಮಾಡ್ಕೋ. ಶಿಫ್ಟು ಮೋಡ್ 64 0.1757. ಆಮೇಲೆ 9ಗೆ 0.0725, 10ಗೆ 0.0135. ಇನ್ನು 4 ಆ್ಯಡ್ ಮಾಡಿಬಿಡೋಣ. 0.2522, 0.517, 0.1757, 0.725, 0.0135 ಎಷ್ಟು ಬರುತ್ತೆ ಆನ್ಸರ್? 0.5139. ಎಷ್ಟು ಇದೆ ಆನ್ಸರ್? ನೆಕ್ಸ್ಟ್ ಕ್ವಶನ್.